ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಪ್ರವೀಣ್. ಟಾಪ್ 30ಯಲ್ಲಿ ಯಾವೆಲ್ಲ ಸುದ್ದಿಗಳಿದೆ ಒಂದೊಂದಾಗಿ ನೋಡ್ತಾ ಹೋಗೋಣ ಬನ್ನಿ. ಯುದ್ಧಕ್ಕೆ ಸಿದ್ಧ ಎಂದಿದ್ದ ಮಾತಿಗೆ ಸುದೀಪ್ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ನನಗೆ ಹಿಂದೆಯಿಂದ ಹೊಡೆಯೋಕೆ ಬರಲ್ಲ, ನಾನು ನೇರವಾಗಿ ಮಾತನಾಡ್ತೀನಿ, ನೇರವಾಗಿ ಹೇಳ್ತೀನಿ. ನಾನು ಬೆಂಕಿ ಹಚ್ಚುವ ಕೆಲಸ ಮಾಡಿಲ್ಲ, ನಾನು ಮಾಡಿದ್ರೆ ಬೆಂಕಿ ದಗ ಉರಿತಾ ಇತ್ತು ಅಂತ ಹೇಳಿದ್ದಾರೆ. ನಾವು ಕದ್ದಿ ಮುಚ್ಚಿ ಚೆಕ್ ಅಂತ ಹೇಳಕ್ಕಾಗಲ್ಲ, ಚೆಕ್ ಅಂತ ಹೇಳಲೇಬೇಕು. ನಾನು ಹೇಳ್ಬಿಟ್ಟೆ ಹೊಡಿಬೇಕು. ಚೆಸ್ ಅಲ್ಲಿ ಕರೆಕ್ಟ್. ಇಟ್ ಇಸ್ ನಾಟ್ ಅ ಡಿಸೀವಿಂಗ್ ಗೇಮ್, ಇಟ್ ಇಸ್ ಅ ಮೈಂಡ್ ಗೇಮ್. ಹೇಳ್ತೀನಿ, ನಾನು ಇಲ್ಲೂ ಚೆಕ್ ಹೇಳಿದ್ದೀನಿ, ಮೇಕ್ ಮಾಡ್ತೀನಿ. ಹೇಳ್ದೇನೆ ನಾನು ರಿಯಾಕ್ಟ್ ಮಾಡೋದು ತಪ್ಪಾಗುತ್ತೆ. ಅಂಡ್ ಇನ್ನೊಂದು, ನಾನು ಎಲ್ಲೋ ಪ್ರಾರ್ಥನೆ ಮಾಡಿ ಯಾವ್ದೋ ದೇವಸ್ಥಾನದಲ್ಲಿ ಗಂಟೆ ಬಾರಿಸೋದು ನಾನೇ ನಮ್ಮ ತಪ್ಪು. ಆಮೇಲೆ ಪೂಜೆ ಮಾಡಿರೋ ಕಡೆ ಪ್ರಸಾದ ತಿಂತೀನಿ, ಇಲ್ಲಿ ಪೂಜೆ ಮಾಡ್ತಾ ಇದೀನಿ, ಪ್ರಸಾದ ಇಲ್ಲಿ ಯಾಕೆ ತಿನ್ಲಿ? ಆನ್ಸರ್ ಇಸ್ ರೈಟ್ ದೇರ್. ಗೋ ಅಂಡ್ ಆಸ್ಕ್ ವಿತ್ ಡ್ಯೂ ರೆಸ್ಪೆಕ್ಟ್. ನಮಗೆ ಹೇಳಿದ್ದು ಅಂತಂದ್ರೆ ಖಂಡಿತವಾಗ್ಲೂ ಉತ್ತರ ಕೊಡ್ತೀನಿ. ಸುದೀಪ್ ಹಚ್ಚಿದ್ದಿದ್ರೆ ನೆಕ್ಸ್ಟ್ ಡೇ ಹಚ್ಚಬೇಕಿತ್ತು. ನೆಕ್ಸ್ಟ್ ಡೇ ಸೈಲೆಂಟ್ ಆಗಿತ್ತು. ಒಂದು ರಿಯಾಕ್ಷನ್ ಇಂದ ಬರ್ತಾ ಇರೋದಿತ್ತು, ನನ್ನಿಂದಲ್ಲ. ಹೋಗ್ತೀರಾ ಈ ಮಾತು? ಹೋಗ್ತೀರಾ ಈ ಮಾತು? ಹುಬ್ಬಳ್ಳಿಯಲ್ಲಿ ಮಾತಾಡಿದ್ದಕ್ಕೆ ನೆಕ್ಸ್ಟ್ ಡೇ ಬಂದು ಕ್ಯಾಮ್ರಾಗಳೆಲ್ಲ ಇಟ್ಕೊಂಡು ಏನು ಹೇಳಿದ್ರಿ ನೀವು ಕಾದ್ರಿ. ಇವಾಗ ಯಾರಿಗೂ ಕೂತು ವಾರ್ನ್ ಮಾಡಂಗಿದ್ರೆ ಇನ್ನೊಂದು ಹೇಳ್ತೀನಿ ಕೇಳಿ. ಇವಾಗ ಇಷ್ಟೆಲ್ಲ ವೇದಿಕೆ ಸ್ಟಾರ್ ವಾರ್ ಬಗ್ಗೆ ನಟಿ ರಾಗಿಣಿ ದ್ವಿವೇದಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಸ್ಟಾರ್ ವಾರ್ ಫ್ಯಾನ್ಸ್ ವಾರ್ ಎಲ್ಲ ಕಡೆ ಇದೆ, ಅದು ಆರೋಗ್ಯಕರವಾಗಿರಬೇಕು, ವೈಯಕ್ತಿಕವಾಗಲ್ಲ. ಸುದೀಪ್ ಯಾವ ಉದ್ದೇಶದಿಂದ ಹೇಳಿದಾರೋ ಗೊತ್ತಿಲ್ಲ. ಇಬ್ಬರ ಸಿನಿಮಾಗಳು ರಿಲೀಸ್ ಆಗ್ತಿರೋದು ಎಫೆಕ್ಟ್ ಆಗಲ್ಲ. ಎರಡೂ ಸಿನಿಮಾ ಗೆಲ್ಲುತ್ತೆ ಅನ್ನೋ ಭರವಸೆ ಇದೆ ಅಂತ ಹೇಳಿದ್ದಾರೆ. Not personal at all. Personal ಅಂತೂ ಇರಲ್ಲ 100%. As an actor, yavattu we always mean to say that healthy competition is welcome anta. So ನನಗೆ ಗೊತ್ತಿಲ್ಲ, ನಾನು ನೋಡಿಲ್ಲ ಅವ್ರು ಏನ್ ಹೇಳಿರೋದು, ಯಾವಾಗ ಹೇಳಿರೋದು. But I'm sure that it's all in healthy competition. It's not personal at all. Personal ಅಂತೂ ಇರಲ್ಲ 100%. ಯಾರಿಗೂ ಟಾರ್ಗೆಟ್ ಮಾಡುವಂಥದ್ದು ಅದೆಲ್ಲ ಏನೂ ಇಲ್ಲ. ಇಂಡಸ್ಟ್ರಿಯಲ್ಲಿ ಎಲ್ಲರೂ ನಾವು ಒಳ್ಳೆದನ್ನ ಬಯಸ್ತೀವಿ, ಒಳ್ಳೆದನ್ನ ಮಾಡ್ತೀವಿ. ಅಂದ್ರೆ ನಮಗೆ ಸಿನಿಮಾಗಳು ಚೆನ್ನಾಗಾಗಬೇಕು, ಇಂಡಸ್ಟ್ರಿ ಚೆನ್ನಾಗಾಗಬೇಕು ಅಂತ ಯಾವತ್ತು. ಐ ಡೋಂಟ್ ಥಿಂಕ್ ಎನಿಬಡಿ ಇಸ್ ಎವರ್ ಪರ್ಸನಲ್. ಇಟ್ಸ್ ಜಸ್ಟ್ ದಿ ಒಪಿನಿಯನ್ ಆಫ್ ಪೀಪಲ್ ಅಂಡ್ ಹೌ ದೇ ಟೇಕ್ ಇಟ್. ಸಿಎಂ ಕುರ್ಚಿ ಕದನ ದಿನಕ್ಕೊಂದು ತಿರುವನ್ನ ಪಡೆದುಕೊಳ್ತಾ ಇದೆ. ನಮ್ಮಲ್ಲಿ ಯಾವುದೇ ಸಮಸ್ಯೆ ಇಲ್ಲ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಬೆಂಗಳೂರಲ್ಲಿ ಮಾತನಾಡಿದ ಅವರು, ನಾನೇನು ಹೇಳಬೇಕು ಹೇಳಿದ್ದೇನೆ, ಸಿಎಂ ಏನು ಹೇಳಬೇಕು ಹೇಳಿದ್ದಾರೆ. ಮಲ್ಲಿಕಾರ್ಜುನ ಖರ್ಗೆ ಅವರು ಏನು ಹೇಳಬೇಕು ಹೇಳಿದ್ದಾರೆ. ನಮ್ಮಲ್ಲಿ ಯಾವುದೇ ಸಮಸ್ಯೆ ಇಲ್ಲ, ಇನ್ನು ಬಗೆಹರಿಸಿಕೊಳ್ಳುವುದು ಏನಿದೆ ಅಂತ ಪ್ರಶ್ನೆ ಮಾಡಿದ್ದಾರೆ. ಸಮಸ್ಯೆನೇ ಇಲ್ವಲ್ಲ ಬಗೆಹರಿಸಕ್ಕೆ, ಇದು ಯಾವ ಸಮಸ್ಯೆನೂ ಇಲ್ಲ. ನೀವು ಸಮಸ್ಯೆ ಕ್ರಿಯೇಟ್ ಮಾಡ್ತಾ ಇದ್ದೀರಿ. ನಾನೇನ್ ಹೇಳಬೇಕು ಹೇಳಿದೀನಿ, ಚೀಫ್ ಮಿನಿಸ್ಟರ್ ಹೇಳಬೇಕು ಏನ್ ಹೇಳಬೇಕು ಹೇಳಿದೀನಿ, ಖರ್ಗೆ ಸಾಹೇಬ್ರು ಏನ್ ಹೇಳಬೇಕು ಹೇಳಿದೀನಿ. ಯಾವ ಸಮಸ್ಯೆನೂ ಇಲ್ಲ, ಬಗೆಹರಿಸ್ಕೊಳ್ಳಕ್ಕೆ ನೀವು ತಲೆ ಕೆಡಿಸ್ಕೊಳಕ್ ಹೋಗ್ಬೇಡಿ. ಸಮಸ್ಯೆನೇ ಇಲ್ವಲ್ಲ ಬಗೆಹರಿಸಕ್ಕೆ, ಇದು ಯಾವ ಸಮಸ್ಯೆನೂ ಇಲ್ಲ. ನೀವು ಸಮಸ್ಯೆ ಕ್ರಿಯೇಟ್ ಮಾಡ್ತಾ ಇದ್ದೀರಿ. ನಾನೇನ್ ಹೇಳಬೇಕು ಹೇಳಿದೀನಿ, ಚೀಫ್ ಮಿನಿಸ್ಟರ್ ಹೇಳಬೇಕು ಏನ್ ಹೇಳಬೇಕು ಹೇಳಿದೀನಿ, ಖರ್ಗೆ ಸಾಹೇಬ್ರು ಏನ್ ಹೇಳಬೇಕು ಹೇಳಿದೀನಿ. ಯಾವ ಸಮಸ್ಯೆನೂ ಇಲ್ಲ, ಬಗೆಹರಿಸ್ಕೊಳ್ಳಕ್ಕೆ ನೀವು. ಸಿಎಂ ಬದಲಾವಣೆ ಬಗ್ಗೆ ನನಗೆ ಗೊತ್ತಿಲ್ಲ, ಹೈಕಮಾಂಡ್ ಏನ್ ನಿರ್ಧಾರ ಮಾಡುತ್ತೋ ಅದಕ್ಕೆ ನಾವು ಬದ್ಧ ಅಂತ ಕಲಬುರಗಿಯಲ್ಲಿ ಸಚಿವ ಶಿವಾನಂದ ಪಾಟೀಲ್ ಹೇಳಿದರು. ಮುಖ್ಯಮಂತ್ರಿಯಾಗಲು ಕೆಲವು ನಾಯಕರು ಸಹ ಇದ್ದಾರೆ, ಆದರೆ ಈ ಬಗ್ಗೆ ಹೈಕಮಾಂಡ್ ತೀರ್ಮಾನವೇ ಅಂತಿಮ. ಇನ್ನು ಮಲ್ಲಿಕಾರ್ಜುನ ಖರ್ಗೆ ಅವರು ಹಿರಿಯರು, ಅವರು ಅವರ ಮಾರ್ಗದರ್ಶನದಲ್ಲೇ ನಡೆಯಬೇಕು ಅಂತ ಹೇಳಿದರು. ಮಾರ್ಗದರ್ಶನ ಮಾಡ್ತಾರೆ, ಅವ್ರು ಏನ್ ಹೇಳಿದ್ದಿರ್ತದೆ ಅದನ್ನ ನಾವು ತಿಳ್ಕೊಂಡು ನಡಿಬೇಕಲ್ವಾ. ಅವ್ರೇನ್ ತಪ್ಪು ಹೇಳಿಲ್ಲಲ್ವಾ. ಯಾವುದೇ ಗೊಂದಲ ಸೃಷ್ಟಿ ಮಾಡಬೇಡಿ, ಇದು ನಿಮ್ಮ ಕಾರ್ಯವ್ಯಾಪ್ತಿಗೆ ಬರೋದಿಲ್ಲ, ಅದು ಏನೇ ಇದ್ರು ನಾವು ನಿರ್ಣಯ ಮಾಡ್ತೀವಿ ಅಂತ ಅವ್ರು ಹೇಳಿದಾರೆ. ಅವ್ರು ಹೇಳಿದ್ಮೇಲೆ ನಾನೇನು ಹೇಳಕ್. ಮಧ್ಯ ಮೇಲಿನವ್ರು ಏನ್ ನಿರ್ಣಯ ಮಾಡ್ತಾರೆ, ಪಕ್ಷ ಫಸ್ಟ್. ಪಕ್ಷ ಏನ್ ನಿರ್ಣಯ ತಗೋತಾರೆ ಅದಕ್ಕೆಲ್ಲರೂ ನಾವು ತಲೆಬಾಗ್ತೀವಿ. ಕೆಲವೊಂದು ಶಾಸಕರು ನೋಡಿ, ಅವೆಲ್ಲ ನಡೀತಾ ಇರ್ತಾವ ರಾಜಕಾರಣದಲ್ಲಿ, ಅದೇನು ತಪ್ಪಿಲ್ಲ. ಯಾರಿಗೆ ಅಭಿಮಾನಿಗಳಿಲ್ಲ ಯಾಕೆ ಹೇಳಿ? ಮತ್ತೆ ಅಭಿಮಾನಿಗಳು ಇಲ್ಲದೆ ಇರದೇ ಇರೋರು ಕೂಡ ಎಫಿಷಿಯಂಟ್ ಆಗದೆ ಇದ್ದಾರೆ ನಮ್ಮಲ್ಲಿ. ಮುಖ್ಯಮಂತ್ರಿ ಆಗ್ತಕ್ಕಂಥ ಅರ್ಹತೆ ಉಳ್ಳವರು ಇದ್ದಾರೆ. ಅದ್ರ ಬಗ್ಗೆ ಏನ್ ತಲೆ ಕೆಡಿಸ್ಕೊಳ್ಳೋದಿಲ್ಲ. ಅದು ನಿರ್ಣಯ ಮಾಡ್ತಕ್ಕಂಥದ್ದು ಶಾಸಕರು, ಹೈಕಮಾಂಡ್. ಅವ್ರು ಏನ್ ಮಾರ್ಗದರ್ಶನ ಮಾಡ್ತಾರ, ಅವ್ರು ಏನ್ ಹೇಳಿದ್ದಿರ್ತದೆ ಅದನ್ನ ನಾವು ತಿಳ್ಕೊಂಡು ನಡಿಬೇಕಲ್ವಾ. ಅವ್ರೇನ್ ತಪ್ಪು ಹೇಳಿಲ್ಲಲ್ವಾ. ಯಾವುದೇ ಗೊಂದಲ ಸೃಷ್ಟಿ ಮಾಡಬೇಡಿ. ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ ನನಗೆ ಎರಡು ಕಣ್ಣು ಇದ್ದ ಹಾಗೆ ಅಂತ ಶಾಸಕ ಪ್ರದೀಪ್ ಈಶ್ವರ್ ಹೇಳಿದ್ದಾರೆ.
ಚಿಕ್ಕಬಳ್ಳಾಪುರದಲ್ಲಿ ಮಾತನಾಡಿದ ಅವರು ಸಿಎಂ ಸ್ಥಾನದ ಬಗ್ಗೆ ಮಾತನಾಡುವ ಅರ್ಹತೆ ನನಗೆ ಇಲ್ಲ. ನಾನೊಬ್ಬ ಸಾಮಾನ್ಯ ಕಾರ್ಯಕರ್ತ. ನನಗೆ ಸಚಿವ ಆಗೋ ಆಸೆ ಆಕಾಂಕ್ಷೆ ಖಂಡಿತವಾಗಿಯೂ ಇದೆ. ಸಚಿವ ಸ್ಥಾನ ಕೊಡೋದು ಬಿಡೋದು ಪಕ್ಷಕ್ಕೆ ಬಿಟ್ಟಿದ್ದು ಅಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಕೊಟ್ಟಿಗೆ ಸಾಹೇಬ್ರು ಇಬ್ರು ಎರಡು ಕಣ್ಣಿದ್ದಂಗೆ. ನಾನು ಸಿಎಂ ಬಗ್ಗೆ ಮಾತಾಡೋಷ್ಟು ಅರ್ಹತೆ ನನಗಿಲ್ಲ. ನಾನೊಬ್ಬ ಸಾಮಾನ್ಯ ಕಾರ್ಯಕರ್ತ. ಪಕ್ಷ ಏನ್ ಹೇಳಿದ್ರೆ ಅದು ಕೇಳ್ತೀನಿ ಸರ್. ನನಗೆ ಸಚಿವ ಸ್ಥಾನದ ಆಸೆ ಆಕಾಂಕ್ಷೆ ಖಂಡಿತವಾಗೂ ಇದೆ. ನಾನು ಅದನ್ನು ವ್ಯಕ್ತಪಡಿಸ್ತಾ ಇದ್ದೀನಿ. ಕೊಡೋದು ಬಿಡೋದು ಪಕ್ಷಕ್ಕೆ ಬಿಟ್ಟಿದ್ದು. ನನಗೆ ನಂಬಿಕೆ ಇದೆ. ಯಾಕೆ? ಯೂತ್ ಕೋಟಾ ಅಲ್ಲಿ ಜೈಂಟ್ ಕಿಲ್ಲರು, ಸಮುದಾಯದ ಕೋಟಾದಲ್ಲಿ ಒಲಿದು ಬರಬಹುದು ಅನ್ನೋ ಭರವಸೆ ಇದೆ. ಜನರ ಮಧ್ಯೆ ಇದ್ದೀನಿ, ಅವ್ರ ಕಷ್ಟ ಕೇಳ್ತಿದ್ದೀನಿ, ನನಗೆ ಭರವಸೆ ಇದೆ. ಕೊಡದೇ ಇದ್ರು ನನ್ನ ಸ್ನೇಹಿತರು ಯಾರಾದರೂ ಮಿನಿಸ್ಟರ್ ಆಗ್ತಾರೆ, ಅವ್ರ ಪ್ರಮಾಣ ವಚನಕ್ಕಾದ್ರೂ ಹೋಗ್ತೀನಿ. ಮತ್ತೆ ನಾವು ಚಿಕ್ಕಬಳ್ಳಾಪುರ ಜಿಲ್ಲೆಯ ಕಾಂಗ್ರೆಸ್ ಎಂಎಲ್ಎಗಳು ಒಟ್ಟಾಗಿದ್ದೀವಿ. MC ಸಾಹೇಬರು, ಸುಬ್ಬಾರೆಡ್ಡಿ ಸಾಹೇಬರು, ನಾನು. MC ಸಾಹೇಬ್ರೆ ಮುಂದುವರೆಸಿದ್ರೆ ನಾನು ಸುಬ್ಬಾರೆಡ್ಡಿ ಸಾಹೇಬರು ತುಂಬಾ ಖುಷಿಯಿಂದ ಸಹಕರಿಸ್ತೀವಿ. ಸಾಹೇಬರು ಇಬ್ರು ಎರಡು ಕಣ್ಣಿದ್ದಂಗೆ. ಕಾಂಗ್ರೆಸ್ನಲ್ಲಿನ ಕುರ್ಚಿ ಕಿತ್ತಾಟಕ್ಕೆ ಸಂಸದ ಜಗದೀಶ್ ಶೆಟ್ಟರ್ ಆಕ್ರೋಶ ಹೊರಹಾಕಿದ್ದಾರೆ. ಸಿದ್ದರಾಮಯ್ಯನವರು ನಾನೇ ಸಿಎಂ ಅಂತ ಗಟ್ಟಿಯಾಗಿ ಹೇಳ್ತಿಲ್ಲ. DK ಶಿವಕುಮಾರ್ ಕೂಡ ಬಿಡ್ತಾ ಇಲ್ಲ. ಇವರಿಬ್ಬರ ಆಂತರಿಕ ಕಚ್ಚಾಟದಿಂದ ರಾಜ್ಯದಲ್ಲಿ ಅಭಿವೃದ್ಧಿ ಕುಂಠಿತವಾಗಿದೆ ಅಂತ ಜಗದೀಶ್ ಶೆಟ್ಟರ್ ಕಿಡಿಕಾರಿದರು. ಮತ್ತು ನಿಮ್ಮ ಮಲ್ಲಿಕಾರ್ಜುನ ಖರ್ಗೆ ಅವರು AICC ಅಧ್ಯಕ್ಷರು ಹೇಳಿದ ಮೇಲೆ ಇವರು ಹಗಲಲ್ಲಿ ಹೇಳ್ತಾರೆ ಸಿದ್ದರಾಮಯ್ಯ ಯಾವುದೇ ಗೊಂದಲ ಇಲ್ಲ, ನಾನು 5 ವರ್ಷ ಮುಖ್ಯಮಂತ್ರಿ. DK ಶಿವಕುಮಾರ್ ಹೇಳ್ತಾರೆ ನಮ್ಮಲ್ಲಿ ಗೊಂದಲ ಇಲ್ಲ, ನಾವು ಇನ್ನೂ ಇಬ್ಬರು ಅಣ್ತಮ್ಮರಾಗಿದ್ದೇವೆ. ಮತ್ತು ಗೊಂದಲ ಇಲ್ಲ ಅಂದ್ಮೇಲೆ ಇವರು ಖರ್ಗೆ ಅವ್ರು ಯಾಕೆ ಹೇಳ್ಬೇಕು ಗೊಂದಲ ಐತೆ ಅಂತ ಹೇಳಿ? ಗೊಂದಲ ಇದ್ದುದು ನಿಶಾ. ಮತ್ತು ನಿಮ್ಮೊಳಗೆ ಇನ್ ಫೈಟಿಂಗ್ ಬಹಳ ಜೋರಿದೆ. ಮುಖ್ಯಮಂತ್ರಿ ಸ್ಥಾನ ಬಿಡ್ಲಿಕ್ಕೆ ನೀವು ತಯಾರಿಲ್ಲ ಸಿದ್ದರಾಮಯ್ಯನವರು, ಅಂದ್ರೆ ಬಿಡಾಕಿ ಇವರು ತಯಾರಿಲ್ಲ. ಇವರು ಕಸ್ಕೊಂತೀವಿ ಅಂತಾರೆ DK ಶಿವಕುಮಾರ್. ಇವರು ಇನ್ ಫೈಟ್ ಇಂದಾಗ ಆಡಳಿತ ವ್ಯವಸ್ಥೆ ಕುಸಿದೋಗಿದೆ. ಅಧಿಕಾರಿಗಳು ಯಾರು ಮಾತು ಕೇಳ್ತಾ ಇಲ್ಲ. ಕರಪ್ಷನ್ ಸಿಕ್ಕಾಪಟ್ಟೆ ಆಗಿದೆ. ನಿಮ್ಮಲ್ಲಿ CM DCM ಯಾರಂತ ಗೊಂದಲ. ಈಗ ಸಿದ್ದರಾಮಯ್ಯ ಇಲ್ಲಿ ಮಟ್ಟ ಹೇಳಿದ್ರು 5 ವರ್ಷ ಮುಖ್ಯಮಂತ್ರಿ ಅಂತ ಹೇಳ್ತಿದ್ರು. ಈಗೇನು ಹೇಳಕತ್ತಾರ? ಇವತ್ತು ನಾ ಮುಖ್ಯಮಂತ್ರಿ, ಮುಂದೆ ಹೈಕಮಾಂಡ್ ಎಲ್ಲಿ ಮಟ್ಟ ಹೇಳ್ತಾರ ಅಲ್ಲಿ ಮಟ್ಟ ಮುಖ್ಯಮಂತ್ರಿ. DK ಶಿವಕುಮಾರ್ ಹೇಳ್ತಾರೆ ನಮ್ದು ಒಪ್ಪಂದ ಆಗಿದೆ ಅಂತ ಹೇಳ್ತಾರ. ಇಬ್ಬರು ಕೂತು ಒಂದು ಪ್ರೆಸ್ ಕಾನ್ಫರೆನ್ಸ್ ಮಾಡಿ ಅನೌನ್ಸ್ ಮಾಡಿಬಿಡ್ರಿ ನೀವು. ಹಿಂಗೆ ಅಗ್ರಿಮೆಂಟ್ ಆಗಿತ್ತು ನಮ್ದು 2.5 ವರ್ಷ, ಅದಕ್ಕೆ ಇನ್ನೊಂದು ಸ್ವಲ್ಪ ಸಮಯ ಬೇಕಾಗಿದೆ, ಆಮೇಲೆ ಮಾಡ್ತೀವಿ ಅಂತ ಹೇಳ್ಬಿಡ್ರಲ್ಲ. ಅದನ್ನ ಸುಮ್ಮನೆ ನೀವು ಗೊಂದಲದಾಗ ಮಂದಿನೂ ಗೊಂದಲದಾಗ ಇಡಿಸ್ತೀರಿ. ಮಲ್ಲಿಕಾರ್ಜುನ ಖರ್ಗೆ ಅವರು ಗ್ಯಾರಂಟಿ ಯೋಜನೆಗಳಿಂದಾಗಿ ರಾಜ್ಯ ಸರ್ಕಾರ ಸಂಪೂರ್ಣವಾಗಿ ಗೊಂದಲದಲ್ಲಿದೆ. ಸರ್ಕಾರದ ಖಜಾನೆ ಕೂಡ ಖಾಲಿಯಾಗಿದೆ ಅಂತ ಬೆಳಗಾವಿಯಲ್ಲಿ ಸಂಸದ ಜಗದೀಶ್ ಶೆಟ್ಟರ್ ವಾಗ್ದಾಳಿ ನಡೆಸಿದರು. ಜೊತೆಗೆ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂತೆ ಶ್ವೇತಪತ್ರ ಹೊರಡಿಸಲಿ ಅಂತ ಸವಾಲನ್ನ ಹಾಕಿದರು. ಸರ್ಕಾರದ ಖಜಾನೆ ಖಾಲಿಯಾಗಿಬಿಟ್ಟಿದೆ ನೋಡಿ. ಇವತ್ತು ಒಬ್ಬರು ಜವಾಬ್ದಾರಿಯಿಂದ ಮಂತ್ರಿಗಳು ಮತ್ತು ಏನಾದರೂ ಕನ್ಫ್ಯೂಸ್ ಆದಾಗ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಅನ್ನುವಂಥವ್ರು ಸ್ಪಷ್ಟೀಕರಣ ಕೊಡಬೇಕು. ಈಗ ಎಲ್ಲರೂ ಕನ್ಫ್ಯೂಸ್ ಅಲ್ಲಿ ಇದ್ದಾರೆ. ಈ ಗ್ಯಾರಂಟಿ ಯೋಜನೆ ಬಂದ ಮೇಲೆ ಇಡೀ ಸರ್ಕಾರ ಕನ್ಫ್ಯೂಸ್ ಆಗದೆ. ಸರ್ಕಾರದ ಖಜಾನೆ ಖಾಲಿಯಾಗಿಬಿಟ್ಟಿದೆ. ಫೆಬ್ರವರಿ ತಿಂಗಳು ಕೊಟ್ಟಿವೆ ಅಂತಾರ, ಕೊಡುದಿಲ್ಲ ಅಂತಾರ, ಅದನ್ನ ನೆಕ್ಸ್ಟ್ ಮಂತ್ ಕೊಟ್ಟೇವೆ ಅಂತಾರ. ನಿಮ್ಗೆ ABCD ಲೆಕ್ಕ ಕಲಿಸಬೇಕಾಗಿತ್ತು ನಿಮ್ಗೆ ಹೊಸದಾಗಿ. ನಾ ಹೇಳ್ತೀನಿ, ಇವತ್ತು ಖಜಾನೆಯಲ್ಲಿ ಹಣ ಇಲ್ಲ ಅಂದ್ರೆ ಇಲ್ಲ ಅಂತ ಹೇಳ್ರಿ ಸ್ಪಷ್ಟವಾಗಿ. ಆದ್ರೆ ಈ ರೀತಿ ಕನ್ಫ್ಯೂಷನ್ ಮಾಡುವಂತದ್ದು ಮಾಡಕ್ ಹೋಗ್ಬೇಡ್ರಿ. ಅದು ಗ್ಯಾರಂಟಿ ಯೋಜನೆ ನಮ್ಗೆ ಅನುಷ್ಠಾನ ಮಾಡ್ಲಿಕ್ಕೆ ಆಗುದಿಲ್ಲ ಅಂತ ಹೇಳಿ ಕೈ ಹರಿದು ಬಿಡ್ರಿ, ಅದನ್ನ ಹೋಗ್ಲಿ. ಅದನ್ನು ಮಾಡಾಕ್ತಾರಿಲ್ಲ. ಒಂದು ಕೆಲವು ತಿಂಗಳು ಕೊಡ್ತೀರಿ, ಕೆಲವು ತಿಂಗಳು ಕೊಡುದಿಲ್ಲ ಅಂತಂದ್ರೆ ಏನ್ ಕನ್ಫ್ಯೂಷನ್? ಅದಕ್ಕಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಏನೋ ಕನ್ಫ್ಯೂಷನ್ ಇದ್ದಾರೆ. ಅದಕ್ಕೆ ಸ್ಪಷ್ಟತೆ ಯಾರು ಕೊಡಬೇಕು? CM ಮತ್ತು DCM ಕೊಡಬೇಕು. ಅವರಾದ್ರೂ ಕೊಟ್ಟು ಇದು ಮಾಡಲಿ. ಅದಕ್ಕಾಗಿ ಇವತ್ತೇನು ಎಷ್ಟು ಇಲ್ಲಿವರೆಗೆ ಎಷ್ಟು ಗೃಹಲಕ್ಷ್ಮಿ ಹಣ ಇವತ್ತು ನೀವು ಜಮಾ ಮಾಡಿದ್ರಿ, ಯಾವ ತಿಂಗಳಿಗೆ ಜಮಾ ಆಗಿಲ್ಲ, ಇದ್ರ ಬಗ್ಗೆ ಒಂದು ಶ್ವೇತಪತ್ರ ಹೊರಡಿಸ್ಬಿಡಿ. ಆವಾಗ ಒಂದು ಕ್ಲಿಯರಿಟಿ ಬರ್ತದೆ. ಕುರ್ಚಿ ಕಿತ್ತಾಟದ ನಡುವೆ DCM DK ಶಿವಕುಮಾರ್ ಮೇಲಿಂದ ಮೇಲೆ ದೆಹಲಿಗೆ ಭೇಟಿ ನೀಡ್ತಾ ಇರುವುದು ಭಾರಿ ಕುತೂಹಲವನ್ನು ಮೂಡಿಸ್ತಾ ಇದೆ. ಇಂದು ಕೂಡ ದೆಹಲಿಗೆ ತೆರಳುತ್ತಾ ಇದ್ದು ಬೆಳಗ್ಗೆ 9 ಗಂಟೆಗೆ ಪ್ರಯಾಣ ಮಾಡಲಿದ್ದಾರೆ. ಕೇಂದ್ರ ಜಲಶಕ್ತಿ ಸಚಿವರ ಮೀಟಿಂಗ್ನಲ್ಲಿ ಭಾಗಿಯಾಗಲಿದ್ದಾರೆ. ಇನ್ನು ಬಬಲೇಶ್ವರ ಮತಕ್ಷೇತ್ರದ ಹಲವು ಬಿಜೆಪಿ ಮುಖಂಡರು ಕಾಂಗ್ರೆಸ್ ಸೇರ್ಪಡೆಯಾಗಿದ್ದಾರೆ. ಸಚಿವ MB ಪಾಟೀಲ್ ಗೃಹ ಕಚೇರಿಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಸೇರಿದ್ರು. ಈ ವೇಳೆ ಮಾತನಾಡಿದ ಸಚಿವ MB ಪಾಟೀಲ್, ಬಬಲೇಶ್ವರ ಕ್ಷೇತ್ರ ಬಿಜೆಪಿ ಮುಕ್ತವಾಗುತ್ತಿದೆ. ಬಿಜೆಪಿ ಅರ್ಧದಷ್ಟು ನಾಯಕರು ಮತ್ತು ಕಾರ್ಯಕರ್ತರು ಕಾಂಗ್ರೆಸ್ ಸೇರಲಿದ್ದಾರೆ. 6 ಬ್ಯಾಚ್ಗಳಲ್ಲಿ ಈಗ 1 ಬ್ಯಾಚ್ ಕಾಂಗ್ರೆಸ್ಗೆ ಸೇರ್ಪಡೆಯಾಗಿದೆ. ಕನಮಡಿ ಗ್ರಾಮದ ಸುಭಾಷ್ ಗೌಡ ಪಾಟೀಲ್ ಹಾಗೂ ಅವರ ಪುತ್ರ ಪ್ರಶಾಂತ್ ಕಾಂಗ್ರೆಸ್ಗೆ ಮರಳಿ ಬಂದಿದ್ದಾರೆ ಅಂತ ಹೇಳಿದರು. 6 ಬ್ಯಾಚಸ್ 6 ಬ್ಯಾಚಸ್ ಆಗಿ 1ನೇ ಬ್ಯಾಚ್ ಇವತ್ತು ಬರುವಂತ ದಿವಸದಲ್ಲಿ ಎಲ್ಲ ಇದನ್ನು ಮಾಡಿ ಇವತ್ತು ಸಂಪೂರ್ಣವಾಗಿ
ಬಿಜೆಪಿ ಏನಿದೆ ನಮ್ಮ ಮತಕ್ಷೇತ್ರದಲ್ಲಿ ಅರ್ಧಕ್ಕಿಂತ ಜಾಸ್ತಿ ಜನ ಇವತ್ತು ದಿವಸ ಕಾಂಗ್ರೆಸ್ ಪಕ್ಷ ಸೇರ್ತಾ ಇದ್ದಾರೆ. 1ನೇ ಬ್ಯಾಚ್ ಇವರು. ನಾನು ಸುಭಾಷ್ ಅವರಿಗೆ, ಪ್ರಶಾಂತ್ ಅವರಿಗೆ ಮನೆಗೆ ಬಂದಾಗ ಋಣ ಇದ್ರು. ಕಾರಣ ಅವರು ನಮ್ಮ ತಮಿಳುನಾಡಿಗೆ ಅವರು ಹೊಸಗುಂಟೆಯಲ್ಲಿ ಸುಲ್ತಾನ್ ಬಾಗಿ ಕೊಟ್ಟರು ಮನೆಗೆ ಬಂದಾಗ ನಾವು ಕನ್ನಡಿಗರು ಇವತ್ತು ಒಂದು ದೊಡ್ಡ ಗ್ರಾಮ ಶಕ್ತಿಯುತ ಸಂಖ್ಯೆ ಬರ್ರಿ ನಾವು 6 ಬ್ಯಾಚಸ್ ಅದಾವ. ಬೆಳಗಾವಿ ಅಧಿವೇಶನದ ಬಗ್ಗೆ ಸ್ಪೀಕರ್ ಯುಟಿ ಖಾದರ್ ವಿಧಾನಸೌಧದಲ್ಲಿ ಮಾತನಾಡಿದ್ದಾರೆ. ಕೆಲವೊಂದು ಗದ್ದಲಗಳ ನಡುವೆ ನಡೆದರೂ ಕೂಡ ಸಿಎಂ ಸೇರಿ ಎಲ್ಲರ ಜೊತೆಗೂ ಚರ್ಚೆ ನಡೆಸಿ ಅಧಿವೇಶನ ನಡೆಸಲಾಗಿದೆ. 10 ದಿನಗಳಲ್ಲಿ ಸುಮಾರು 57 ಗಂಟೆ 35 ನಿಮಿಷಗಳ ಕಾಲ ಕಲಾಪ ನಡೆದಿದೆ. ಒಟ್ಟು 23 ವಿಧೇಯಕಗಳನ್ನು ಮಂಡಿಸಲಾಗಿದೆ. 22 ಅರ್ಜಿಗಳನ್ನು ಸದನಕ್ಕೆ ಒಪ್ಪಿಸಲಾಗಿದೆ. ಒಟ್ಟು 2109 ಪ್ರಶ್ನೆಗಳನ್ನು ಸ್ವೀಕರಿಸಲಾಗಿದೆ. ಕಲಾಪವನ್ನು ಒಟ್ಟಾರೆ 30,000 ಮಂದಿ ವೀಕ್ಷಣೆ ಮಾಡಿದ್ದಾರೆ ಅಂತ ತಿಳಿಸಿದರು. ಸುಮಾರು 57 ಗಂಟೆ 35 ನಿಮಿಷಗಳ ಕಾರ್ಯಕಲಾಪ ಇವತ್ತು ನಡೆದಿದೆ. ಬಹುತೇಕ ಈ ಅಧಿವೇಶನದಲ್ಲಿ ಎಲ್ಲ ಸರ್ಕಾರಿ ಮತ್ತು ಖಾಸಗಿ ಕಾರ್ಯಕಲಾಪಗಳನ್ನು ಪೂರ್ಣಗೊಳಿಸಲು ಬಹಳಷ್ಟು ಪ್ರಯತ್ನವನ್ನು ಪಡೆಯಲಾಗಿದೆ. ಈ ಒಂದು ಅಧಿವೇಶನದಲ್ಲಿ ಕೆಲವೊಂದು ಸಂದರ್ಭದಲ್ಲಿ ಕಾರ್ಯ ಆಗುವಾಗ ಕೆಲವೊಂದು ವಿವಿಧ ಹಂತದ ಚರ್ಚೆ ನಡೆಸಿಕೊಂಡು ಕೆಲವು ಅಡಚಣೆ ಆದರೂ ಕೂಡ ಆಗಲೇ ಮುಖ್ಯಮಂತ್ರಿಗಳು ಪ್ರತಿಪಕ್ಷ ನಾಯಕ ಮುಖವನ್ನು ಕರೆಸಿಕೊಂಡು ಸಂಧಾನ ನಡೆಸಿ ಮತ್ತೆ ಕಾರ್ಯಕಲಾಪವನ್ನು ಎಲ್ಲ ಹಂತದ ಮುಂದುವರಿಸಲು ಇವತ್ತು ಆಗಿದೆ. ಒಟ್ಟು ಉತ್ತರ ಕರ್ನಾಟಕ ಚರ್ಚೆ ಪ್ರಥಮ ಬಾರಿ ಇವತ್ತು ಈ ಒಂದು ಅಧಿವೇಶನದಲ್ಲಿ ಉತ್ತರ ಕರ್ನಾಟಕ ಚರ್ಚೆ ಇವತ್ತು ಪ್ರಥಮ ಮತ್ತು ಆದ್ಯತೆ ಮುಖಾಂತರ ಚರ್ಚೆಗೆ ತಗೊಳ್ಳಾಯಿತು. 5 ದಿವಸಗಳ ಚರ್ಚೆಯಲ್ಲಿ ಇವತ್ತು 39 ಸದಸ್ಯರು ಭಾಗವಹಿಸಿ ಉತ್ತರ ಕರ್ನಾಟಕದ ವಿವಿಧ ಸಮಸ್ಯೆಗಳು ಚರ್ಚಿಸಿದ್ದಾರೆ. ಸುಮಾರು 17 ಗಂಟೆ ವಿರೋಧದ ನಡುವೆಯೂ ಕೂಡ ಶ್ರೀರಂಗ ಏತ ನೀರಾವರಿ ಯೋಜನೆಗೆ ಚಾಲನೆ ನೀಡಲಾಗಿದೆ. ತುಮಕೂರು ಜಿಲ್ಲೆಯ ಹೇಮಾವತಿ ನೀರನ್ನ ಕುಣಿಗಲ್ ಹಾಗೂ ಮಾಗಡಿ ತಾಲೂಕಿನ 100ಕ್ಕೂ ಹೆಚ್ಚು ಕೆರೆಗಳಿಗೆ ಹರಿಸುವ ಯೋಜನೆ ಇದಾಗಿದೆ. ಪಂಪ್ ಆನ್ ಮಾಡುವ ಕುಣಿಗಲ್ ಶಾಸಕ ಡಾ ರಂಗನಾಥ್ ಈ ಯೋಜನೆಗೆ ಚಾಲನೆ ಕೊಟ್ಟಿದ್ದಾರೆ. ಇವತ್ತು ನಾನು ಮತ್ತು ಡಿ.ಕೆ. ಸುರೇಶ್ ಸಾಹೇಬ್ರವರ ಎಲ್ಲ ಶ್ರಮದ ಹಿನ್ನೆಲೆಯಲ್ಲಿ ಉದ್ರಿದುರ್ಗದ ಹೋಬಳಿಗೆ ಇವತ್ತು ಸುಮಾರು 25 ಕೆರೆಗಳಿದೆ. 19 ಕೆರೆಗಳ ತುಂಬಿಸೋ ಜೊತೆಗೆ ಎಲ್ಲ ಕೆರೆಗಳನ್ನ ತುಂಬಿಸ್ತೇನೆ ಅನ್ನೋ ಮಾತನ್ನ ಇವತ್ತು ಘೋಷಣೆ ಮೂಲಕ ನಾನು ಹೇಳ್ತಾ ಇದ್ದೇನೆ. ಈ ಸಂದರ್ಭದಲ್ಲಿ ನಾನು ಮತ್ತೊಮ್ಮೆ ನಮ್ಮ ಸರ್ಕಾರದ ಕಾಂಗ್ರೆಸ್ಸಿನ ಸರ್ಕಾರವಾದಂತ ಮುಖ್ಯಮಂತ್ರಿಗಳಾದಂತ ಸಿದ್ದರಾಮಯ್ಯ ಸಾಹೇಬರಿಗೆ ರಿಯಲ್ ಎಸ್ಟೇಟ್ ಉದ್ಯಮಿ ರಘುನಾಥ್ ಆತ್ಮಹತ್ಯೆ ಪ್ರಕರಣಕ್ಕೆ ಟ್ವಿಸ್ಟ್ ಸಿಕ್ಕಿದೆ. ಕೊಲೆ ಕೇಸ್ ಅಡಿಯಲ್ಲಿ ಆದಿಕೇಶವಲು ಮಗ ಶ್ರೀನಿವಾಸನನ್ನ ಸಿಬಿಐ ವಶಕ್ಕೆ ಪಡೆದಿದೆ. ರಘುನಾಥ್ ಕರ್ನಾಟಕ ಆಂಧ್ರಪ್ರದೇಶದಲ್ಲಿ ಹೆಚ್ಚು ಭೂ ವ್ಯವಹಾರ ನಡೆಸ್ತಾ ಇದ್ರು. ಅವರನ್ನ ಕಿಡ್ನಾಪ್ ಮಾಡಿ ಆತ್ಮಹತ್ಯೆ ಅಂತ ನಂಬಿಸಿ ಕೊಲೆ ಮಾಡಿದ್ರು. ಈ ಪ್ರಕರಣ ಕುರಿತು ರಘುನಾಥ್ ಮಗ ಹೈಕೋರ್ಟ್ ಮೊರೆ ಹೋಗಿದ್ದ. ಸಿಬಿಐ ಪ್ರಕರಣ ವರ್ಗಾವಣೆ ಆಗಿತ್ತು. ಈಗ ಸಿಬಿಐ ಚೆನ್ನೈ ಅಧಿಕಾರಿಗಳು ಕಾರ್ಯಾಚರಣೆ ನಡೆಸಿ ಆರೋಪಿಗಳನ್ನ ಅರೆಸ್ಟ್ ಮಾಡಿದ್ದಾರೆ. ಸುಜಾತ ಭಟ್ ಜೀವನದಲ್ಲಿ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ನಡೀತಾ ಇದೆ. ಜೀವನಕ್ಕೆ ಆಧಾರವಾಗಿದ್ದ ಅಂಗಡಿಯೇ ಮಾಯವಾಗಿದೆ. ಪದ್ಮನಾಭನಗರ ಪಾರ್ಕ್ನಲ್ಲಿ ಸುಜಾತ ಭಟ್ 5 ವರ್ಷಗಳಿಂದ ಸೂಪ್ ಮಾರ್ತಾ ಇದ್ರು. ಅದಾದ ಬಳಿಕ ಅಂಗಡಿ ಮುಚ್ಚಿ ಧರ್ಮಸ್ಥಳ ಪ್ರಕರಣದಲ್ಲಿ ಕಾಣಿಸಿಕೊಂಡಿದ್ರು. ಅಲ್ಲಿಂದ ವಾಪಸ್ ಬರ್ತಾ ಇದ್ದಂತೆ ಪಾರ್ಕ್ನಲ್ಲಿದ್ದ ಅಂಗಡಿಯನ್ನ ಕ್ಲೋಸ್ ಮಾಡಿ ತೆರವು ಮಾಡಲಾಗಿತ್ತು. ಇದೀಗ ಜೀವನದ ದಾರಿ ಕಾಣದೆ ಸುಜಾತ ಭಟ್ ಕಣ್ಣೀರನ್ನ ಹಾಕ್ತಾ ಇದ್ದಾರೆ. ಬರ್ಲಿ ಅಯ್ಯಮ್ಮ ಅನ್ನುವಂತ ಒಂದು ಮಾನವೀಯತೆ ಬೇಡವಾ? ವಯಸ್ಸಾಗಿದೆ, ಏನೋ ಮಾಡ್ಕೊಂಡು ಹೋಗ್ಲಿ ಅನ್ನುವಂಥದ್ದು ಬೇಡವಾ? ಇಲ್ಲ ಇಲ್ಲಿ ಬಂದು ಮಾಡ್ಲೇಬಾರ್ದು ಅಂತ ಇವತ್ತು ಬೆಳಿಗ್ಗೆ ಬರ್ತೀನಿ, ಇಲ್ಲಿ ಹಾಕ್ಲೇಬಾರ್ದು ಅನ್ನೋ ತೀರ್ಮಾನ ತಗೊಂಡಿದ್ದಾರೆ ಅನ್ನುವ ಮಾತು ಬಂತು. ಹಾಗಾಗಿ ನಾನು ಆರಕ್ಷಕ ಅವ್ರ ಹತ್ರ ದಯವಿಟ್ಟು ಕೇಳಿಕೊಳ್ತಾ ಇದ್ದೀನಿ, ನನಗೆ ಇದಕ್ಕೊಂದು ಇಲ್ಲೊಂದು ಅವಕಾಶ ಮಾಡಿಕೊಡ್ಲಿ ಅಂತ. ತುಂಬಾ ನೋವಾಗ್ತಾ ಇದೆ ನನಗೆ, ಯಾರ ಹತ್ರ ಹೇಳ್ಕೊಳ್ಳಕ್ಕೂ ಆಗ್ತಾ ಇಲ್ಲ, ಅಷ್ಟು ನೋವಾಗಿದೆ ನನಗೆ. ಹಾಗಂತ ಜನನು ನನ್ನನ್ನು ಅಷ್ಟೊಂದು ನಾನು ಹೇಳಿದ್ದೀನಲ್ಲ ಧರ್ಮಸ್ಥಳದ ಕಡೆ ನೀವು ಹೋಗ್ಬೇಡಿ ಅಂತ. ಇವಾಗ ಗೊತ್ತಾಯ್ತಾ? ಇವಾಗ ನಿಮ್ಮ ಹತ್ರ ಮಾತಾಡಕ್ಕೂ ನನಗೆ ಅಸಹ್ಯ. ಒಬ್ಬ ಮನುಷ್ಯ ಹೇಳಿದ ನನಗೆ ಅಷ್ಟು ನೋವಾಗಿದೆ ಅಂದ್ರೆ ನಾನೇನ್ ಮಾಡಿದ್ದೀನಿ? ತುಂಬಾ ನೋವಾಗಿದೆ ನನಗೆ. ದಯವಿಟ್ಟು ಇದಕ್ಕೆ ಏನಾದ್ರೂ ಮಾಡಿ ದಾರಿ ಮಾಡಿ ಕೊಡ್ಬೇಕು. ಇಲ್ಲ ನಾನು ಹೇಳಿ ನಂಗೆ ಬರಕ್ ಇಷ್ಟ ಇಲ್ಲ, ಇಲ್ಲಿ ಬೇಡ, ಆ ರೀತಿ ಮಾತುಗಳನ್ನು ಆಡಬಾರ್ದಲ್ವಾ?
ಜೀವನಕ್ಕೆ ಒಂದು ದಾರಿ ಮಾಡಿ ಇಟ್ಕೊಂಡಿರೋದನ್ನೇ ಬರ್ಲಿ. ಡಿಸಿಎಂ ಡಿಕೆ ಶಿವಕುಮಾರ್ ಸಿಟಿ ರೌಂಡ್ಸ್ ಹಾಕಿ ರಸ್ತೆ ಕಾಮಗಾರಿಗಳನ್ನು ಪರಿಶೀಲಿಸಿದ್ದಾರೆ. ಇದೇ ವೇಳೆ ಈಜಿಪುರದಲ್ಲಿ ಮಾತನಾಡಿದ ಇವರು, ಕೆರೆಯ ಪಕ್ಕ ಬಫರ್ ರಸ್ತೆ ಮಾಡ್ತಾ ಇದ್ದೇವೆ. ಮೊದಲ ಹಂತದಲ್ಲಿ ಈ ರಸ್ತೆ ನಿರ್ಮಾಣ ಮಾಡಲಾಗ್ತಾ ಇದ್ದು, ಇದು ಇತಿಹಾಸ ಸೃಷ್ಟಿ ಮಾಡೋ ರೋಡ್ ಆಗಲಿದ್ದು, ಆದಷ್ಟು ಬೇಗ ಕಾಮಗಾರಿ ಪೂರ್ಣವಾಗಲಿದೆ ಅಂತ ತಿಳಿಸಿದರು. ಇವತ್ತೇನ್ ನೀವು ಒಂದು ಈ ರೋಡ್ ನೋಡ್ತಾ ಇದ್ದೀರಿ, ಇದೊಂದು ಇತಿಹಾಸ ಸೃಷ್ಟಿ ಮಾಡಂತ ರಸ್ತೆ. ನಾನು ಎಲ್ಲ ಕೆರೆಗಳ ಪಕ್ಕ, ಕೆರೆಗಳು ಮತ್ತು ಡ್ರೈನೇಜ್ಗಳ ಪಕ್ಕ ಬಫರ್ ಏನು ರೋಡ್ನ ಉಪಯೋಗಿಸ್ತಾ ಇದ್ದಾವೆ, ಅಲ್ಲಿ ರೋಡ್ ಮಾಡಿ ಸಾರ್ವಜನಿಕರಿಗೆ ರಕ್ಷಣೆಗೋಸ್ಕರ ಈ ರೋಡ್ ಅನ್ನ ಆಡ್ ಮಾಡ್ತಾ ಇದೀವಿ. ಈ ಫಸ್ಟ್ ಸ್ಟೇಜ್ ಅಲ್ಲಿ 300 ಕಿಲೋಮೀಟರ್ನ ಐಡೆಂಟಿಫೈ ಮಾಡಿದೀವಿ, ನೋಟಿಫಿಕೇಶನ್ ಮಾಡಿದೀವಿ. ಮಿಲಿಟರಿ ಅವರು ನಮಗೆ ಜಮೀನನ್ನ ಬಿಟ್ಕೊಟ್ಟಿದ್ದಾರೆ. ಮಿಲಿಟರಿ ಅವ್ರಿಗೂ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೋ, ರಾಜನಾಥ್ ಸಿಂಗ್ ನಮಗೆ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೋ, ಅವರು ಕೂಡ ನಮಗೆ ಜಾಗನ ಬಿಟ್ಕೊಟ್ಟಿದ್ದಾರೆ. ಆ ರೀತಿ ಈಗ ನೀವು ಕಾಂಪೌಂಡ್ ಇಲ್ಲಿ ನೋಡಿದ್ದೀರಿ ನೋಡಿ, ಈ ಹೈಟ್ ಕಾಂಪೌಂಡ್ ಅವ್ರ ರಕ್ಷಣೆಗೆ ಅವ್ರಿಗೆ ಹಾಕೊಟ್ಟಿದೀವಿ ನಾವು. ಈ ರೋಡ್ ಏನ್ ಅಗಲ ಇದೆ, ಈ ರೋಡ್ ಸ್ವಲ್ಪ ಇಲ್ಲಿ ತಿರುಗಿಸಿ ನೀವು ಈ ಕಡೆ, ಈ ರೋಡ್ ಏನ್ ಅಗಲ ಇದೆ, ಇದು ಹೊಸ ರೋಡ್ ಕ್ರಿಯೇಟ್ ಆಗ್ತದೆ. ಇದು ಎಂಜಿ ರೋಡ್ ಇಂದ ಬರ್ತದೆ ಏನ್ರಿ, ಎಂಜಿ ರೋಡ್ ಇಂದ ಬೆಳ್ಳಂದೂರ್ವರೆಗೂ ಈ ರಸ್ತೆ ಹೊಸ ರೋಡ್ ಆಡ್ ಆಗ್ತದೆ. ಆಸ್ತಿ ತೆರಿಗೆ ಪಾವತಿ ಮಾಡದೇ ಇರುವಂತಹ ವಾಣಿಜ್ಯ ಕಟ್ಟಡ ಮಾಲೀಕರಿಗೆ ಜಿಬಿಎ ಶಾಕ್ ಕೊಟ್ಟಿದೆ. ಪೂರ್ವ ನಗರ ಪಾಲಿಕೆಯ ಮಹದೇವಪುರ ವಲಯ ವ್ಯಾಪ್ತಿಯಲ್ಲಿ ಆಯುಕ್ತರಾದಂತಹ ಡಿಎಸ್ ರಮೇಶ್ ನೇತೃತ್ವದಲ್ಲಿ ಸೀಲಿಂಗ್ ಕಾರ್ಯಾಚರಣೆ ನಡೆಸಲಾಗಿದೆ. ಬಹು ವರ್ಷಗಳಿಂದ ಆಸ್ತಿ ತೆರಿಗೆ ಪಾವತಿಸದೆ ಸುಸ್ತಿದಾರರಾಗಿರುವಂತಹ ವಸತಿ ಏತರ ಬಳಕೆಯ ಬ್ಯಾಂಕ್, ಹೋಟೆಲ್, ವಾಣಿಜ್ಯ ಸಂಕೀರ್ಣ ಆಸ್ತಿಗಳಿಗೆ ಸೀಲಿಂಗ್ ಮಾಡಲಾಗಿದೆ. ಇನ್ನು ಬೆಳಗಾವಿಯಲ್ಲಿ ಕನ್ನಡಿಗರು ಮರಾಠಿಗರು ಅಣ್ತಮ್ಮಂದರ ರೀತಿ ಜೀವನ ಮಾಡ್ತಿದ್ದಾರೆ. ಆದರೆ ಪದೇ ಪದೇ ಗಡಿ ತಂಟಿಯನ್ನ ಮಹಾರಾಷ್ಟ್ರ ನಾಯಕರು ತೆಗಿತಾ ಇದ್ದಾರೆ ಅಂತ ಬೆಳಗಾವಿಯಲ್ಲಿ ಸಂಸದ ಜಗದೀಶ್ ಶೆಟ್ಟರ್ ಹೇಳಿದರು. ಮಹಾರಾಜನ್ ವರದಿ ಕೊಟ್ಟ ಮೇಲೆ ಪದೇ ಪದೇ ಖಾತೆ ತೆಗೆಯುವುದು ಸರಿಯಲ್ಲ. ಗಡಿ ತಂಟಿಗೆ ಬರದಂತೆ ಮಹಾರಾಷ್ಟ್ರ ನಾಯಕರಿಗೆ ಖಡಕ್ ಆಗಿ ವಾರ್ನಿಂಗ್ ಕೊಟ್ಟಿದ್ದಾರೆ. ನೋಡ್ರಿ, ಬೆಳಗಾವದಲ್ಲಿ ಕನ್ನಡಿಗರು ಮತ್ತು ಮರಾಠಿಗರು ಅಣ್ತಂಬ್ರಂಗೆ ಬಹಳ ಸೌಹಾರ್ದ ರೀತಿಯಿಂದ, ಒಳ್ಳೆ ರೀತಿಯಿಂದ ಜೀವನ ನಡೆಸ್ತಾ ಇದ್ದಾರೆ, ನೆಮ್ಮದಿಯಿಂದ ಇದ್ದಾರೆ. ಅದನ್ನ ಹಾಳು ಮಾಡುವಂತ ಕೆಲಸ ಕೆಲವೊಂದು ನಾಯಕರು ಮಾಡ್ತಾ ಇದ್ದಾರೆ ಮಹಾರಾಷ್ಟ್ರದವರು, ಅದರಲ್ಲಿ ಮಾನ್ಯವರು ಸಹಿತ. ಸಾಂಪ್ರದಾಯಿಕ ಕೋಳಿ ಅಂಕಕ್ಕೆ ಪೊಲೀಸ್ ನಿರ್ಬಂಧ ಖಂಡಿಸಿ ಮಂಗಳೂರಲ್ಲಿ ಬಿಜೆಪಿ ನಾಯಕರು ಕಿಡಿಕಾರಿದ್ದಾರೆ. ಸಂಸದ ಕ್ಯಾಪ್ಟನ್ ಬ್ರಿಜೇಶ್ ಚೌಟಾ ಹಾಗೂ ಶಾಸಕ ಭರತ್ ಶೆಟ್ಟಿ, ವೇದವ್ಯಾಸ್ ಕಾಮತ್ ರಾಜ್ಯ ಸರ್ಕಾರದ ವಿರುದ್ಧ ಆಕ್ರೋಶ ಹೊರಹಾಕಿದ್ದಾರೆ. ರಾಜ್ಯ ಸರ್ಕಾರ ಹಿಂದೂಗಳ ಮೇಲೆ ದಮನಕಾರಿ ನೀತಿಯನ್ನು ಅನುಸರಿಸ್ತಾ ಇದೆ. ಯಕ್ಷಗಾನ, ಕಂಬಳ, ಕೋಳಿ ಅಂಕವನ್ನ ಆಡಳಿತದ ಮೂಲಕ ದಮನಿಸುವ ಪ್ರಯತ್ನ ಮಾಡ್ತಾ ಇದೆ ಅಂತ ಆರೋಪ ಮಾಡಿದ್ರು. ಹಿಂದೂ ವಿರೋಧಿ ನೀತಿಯನ್ನ ತನ್ನ ಆಡಳಿತದ ಭಾಗವಾಗಿ ಅಳವಡಿಸಿಕೊಂಡ ರೀತಿ ಹಲವಾರು ಘಟನೆಗಳಲ್ಲಿ ನಮಗೆ ಕಾಣಲಿಕ್ಕೆ ಸಿಗ್ತಾ ಇದೆ. ಅದು ಹಿಂದೂ ಸಂಪ್ರದಾಯಗಳನ್ನ, ಹಿಂದೂ ನಂಬಿಕೆಗಳನ್ನ ಘಾಸಿಗೊಳಿಸುವಂತ ಪ್ರಯತ್ನ, ಹಿಂದೂ ಕಾರ್ಯಕರ್ತರನ್ನ ದಮನಿಸುವ ಪ್ರಯತ್ನ, ಹಿಂದೂ ಸಂಘಟನೆಗಳಿಗೆ ಪೆಟ್ಟು ಕೊಡುವಂತ ಪ್ರಯತ್ನ, ಈ ರೀತಿ ನಿರಂತರವಾಗಿ ಈ ಪ್ರಯತ್ನಗಳು ನಡೀತಾ ಬಂದಿರುವಂತದ್ದು ತಮ್ಮೆಲ್ಲರ ಗಮನಕ್ಕೂ ಬಂದಿದೆ ಅಂತ ನಾನು ಅನ್ಕೊಂಡಿದ್ದೇನೆ. ವಿಶೇಷವಾಗಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ತುಳುನಾಡಿನಲ್ಲಿ ತುಳುವರ ನಂಬಿಕೆಯ ಭಾಗವಾಗಿರುವಂತಹ ಯಕ್ಷಗಾನ, ಕಂಬಳ, ಕೋಳಿ ಅಂಕ ಈ ರೀತಿಯ ಚಟುವಟಿಕೆಗಳನ್ನ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಆಡಳಿತದ ಮುಖಾಂತರ ದಮನಿಸುವಂತ ಒಂದು ಪ್ರಯತ್ನಕ್ಕೆ ಕೈ ಹಾಕಿರುವಂತದ್ದು ಅತ್ಯಂತ ನಾಚಿಕೆಗೇಡು ಮಾತ್ರ ಅಲ್ಲ, ಖಂಡನಾರ್ಹವಾದಂತಹ ಸಂಗತಿ. ಒಂದು ರಾಜ್ಯದ ಸರ್ಕಾರ ನರೇಗಾ ಹೆಸರು ಬದಲಿಸಿದ್ದಕ್ಕೆ ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ಸಚಿನ್ ಪೈಲಟ್ ಆಕ್ರೋಶ ಹೊರಹಾಕಿದ್ದಾರೆ. ಸ್ವಾತಂತ್ರ್ಯ ಬಂದ ಬಳಿಕ ಇತಿಹಾಸದಲ್ಲಿ ಇಂಥ ವಿಚಾರ ನಡೆದಿರಲಿಲ್ಲ. ಗ್ರಾಮೀಣ ಭಾಗದ ಆರ್ಥಿಕ ಶಕ್ತಿಯನ್ನು ನಾಶ ಮಾಡಲು ಕೇಂದ್ರ ಸರ್ಕಾರ ಮುಂದಾಗಿದೆ. ಯಾವುದೇ ರಾಜ್ಯಗಳ ಸಲಹೆ ಪಡೆಯದೆ, ಅಭಿಪ್ರಾಯ ಪಡೆದುಕೊಳ್ಳದೆ ಏಕಾಏಕಿ ನಿರ್ಧಾರ ಕೈಗೊಳ್ಳಲಾಗಿದೆ. ಇದು ವ್ಯವಸ್ಥಿತವಾಗಿ ಗ್ರಾಮ ಪಂಚಾಯಿತಿಗಳ ಹಕ್ಕು ಕಸಿಯುವಂತಾಗಿದೆ ಅಂತ ಕೇಂದ್ರ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದರು. ಇನ್ನು ಮೆಜೆಸ್ಟಿಕ್ನಿಂದ ಸಾರಿಗೆ ನೌಕರರ ಜಂಟಿ ಕ್ರಿಯಾ ಸಮಿತಿ ಕರಪತ್ರ ಹಂಚಿ ಮುಷ್ಕರದ ಬಗ್ಗೆ ಅರಿವು ಮೂಡಿಸಿದ್ದಾರೆ. ಕರಪತ್ರದಲ್ಲಿ ಹಲವು ವಿಚಾರಗಳು ಉಲ್ಲೇಖ ಮಾಡಲಾಗಿದ್ದು,
ನ್ಯಾಯ ಸಿಗೋವರೆಗೂ ಕೂಡ ಹೋರಾಟದಿಂದ ಹಿಂದೆ ಸರಿಯಲ್ಲ, ಎಲ್ಲರೂ ಮಾನಸಿಕವಾಗಿ ಸಿದ್ಧರಾಗಬೇಕು ಅಂತ ಉಲ್ಲೇಖ ಮಾಡಲಾಗಿದೆ. ಮೆಜೆಸ್ಟಿಕ್ನಿಂದ ಹೊರಡುವಂತ ಎಲ್ಲ ಬಸ್ ಚಾಲಕರಿಗೂ ಕೂಡ ಕರಪತ್ರವನ್ನು ಹಂಚಲಾಗಿದೆ. ಹಳದಿ ಮೆಟ್ರೋ ಮಾರ್ಗದ ಪ್ರಯಾಣಿಕರಿಗೆ ಸಿಹಿ ಸುದ್ದಿ ಹೊರಬಿದ್ದಿದೆ. ಇಂದಿನಿಂದ ಯೆಲ್ಲೋ ಲೈನ್ನಲ್ಲಿ 6ನೇ ರೈಲು ಸಂಚಾರವಾಗಲಿದೆ. ಎಷ್ಟು ದಿನ 5 ರೈಲುಗಳ ಸಂಚಾರ ಇತ್ತು. ಇನ್ಮುಂದೆ ಸೋಮವಾರದಿಂದ ಶುಕ್ರವಾರದವರೆಗೆ ಜನದಟ್ಟಣೆಯ ಅವಧಿಯಲ್ಲಿ 13 ನಿಮಿಷಕ್ಕೊಮ್ಮೆ ಮೆಟ್ರೋ ಸಂಚಾರವಾಗಲಿದೆ. ಭಾನುವಾರದಂದು ಪೀಕ್ ಅವರ್ನಲ್ಲಿ 15 ನಿಮಿಷಗಳಿಗೊಮ್ಮೆ ಮೆಟ್ರೋ ಸಂಚರಿಸಲಿದೆ. ಬೆಂಗಳೂರಿನ ರಾಜಾಜಿನಗರದಲ್ಲಿ ಅಭಯ ಸೇವಾ ಫೌಂಡೇಶನ್ ವತಿಯಿಂದ ಸೇವಾ ಸಂಕಲ್ಪ ಕಾರ್ಯಕ್ರಮ ಅದ್ದೂರಿಯಾಗಿ ನಡೆಯಿತು. 3 ದಿನ ನಡೆದಂತ ಈ ಕಾರ್ಯಕ್ರಮದಲ್ಲಿ ದುರ್ಗಾದೀಪ ನಮಸ್ಕಾರ, ನವಶಕ್ತಿ ವೈಭವದ ಮೂಲಕ 3,000ಕ್ಕೂ ಅಧಿಕ ಜನ ಸಂಕಲ್ಪ ಮಾಡಿದರು. ಅಟಲ್ ಬಿಹಾರಿ ವಾಜಪೇಯಿ ಅವರ ನೆನಪಿಗೋಸ್ಕರ ಪಂಜಿನ ಮೆರವಣಿಗೆ ಹಾಗೂ ರಕ್ತದಾನ ಶಿಬಿರ ನಡೆಸಲಾಯಿತು. ಆರೋಗ್ಯದ ಶಿಬಿರದ ಭಾಗವಾಗಿ ನೇತ್ರ ತಪಾಸಣೆ, ಇಸಿಜಿ, ಇಕೋ ಸೇರಿ ಸಾರ್ವಜನಿಕರ ಆರೋಗ್ಯ ತಪಾಸಣೆ ನಡೆಸಲಾಯಿತು. ಹಾಗೆ ಶಾಲೆಯ ಮಕ್ಕಳಿಗೆ ಬ್ಯಾಗ್ ವಿತರಣೆ ಕೂಡ ಮಾಡಲಾಯಿತು. ಉಡುಪಿಯಿಂದ ಆರಂಭವಾದ ಆದಿ ಯೋಗಿ ರಥಯಾತ್ರೆ ಮಡಿಕೇರಿಗೆ ಆಗಮಿಸಿದ್ದು ಇಲ್ಲಿಂದ ಮೈಸೂರು ಜಿಲ್ಲೆಗೆ ತಲುಪಲಿದೆ. ಮರದಿಂದ ನಿರ್ಮಿತವಾದಂತಹ 3 ಟನ್ ಭಾರದ ಈ ರಥ ಎಳೆಯಲು 40 ಮಂದಿಯ ತಂಡವಿದೆ. ಅಲ್ಲಲ್ಲಿ ರಥ ಎಳೆಯಲು ಭಕ್ತರು ಸಾಥ್ ನೀಡ್ತಾ ಇದ್ದಾರೆ. ರಥದಲ್ಲಿ ಆದಿಯೋಗಿಯ ಮೂರ್ತಿ, ಸದ್ಗುರುಗಳ ಪಾದುಕೆ ಇದ್ದು ಒಟ್ಟು 70 ದಿನದಲ್ಲಿ 1000 ಕಿಲೋಮೀಟರ್ ಕ್ರಮಿಸಿ ಫೆಬ್ರವರಿ 13ರಂದು ಕೊಯಂಬತ್ತೂರು ಈಶಾ ಕೇಂದ್ರ ತಲುಪಲಿದೆ. ಕ್ರಿಸ್ಮಸ್ ಮತ್ತು ಹೊಸ ವರ್ಷದ ಹಬ್ಬದ ಪ್ರಯುಕ್ತ ಕೇಂದ್ರ ರೈಲ್ವೆ ಇಲಾಖೆ ದೇಶಾದ್ಯಂತ 76 ವಿಶೇಷ ರೈಲುಗಳನ್ನು ವ್ಯವಸ್ಥೆಗೆ ಕಲ್ಪಿಸಿದೆ. ಇನ್ನು ಛತ್ರಪತಿ ಶಿವಾಜಿ ಮಹಾರಾಜ್ ಟರ್ಮಿನಲ್ನಿಂದ ಕರ್ಮಣಿಗೆ ಮತ್ತು ನಾಗ್ಪುರಕ್ಕೆ 6 ವಿಶೇಷ ರೈಲು, ಲೋಕಮಾನ್ಯ ತಿಲಕ್ ಟರ್ಮಿನಲ್ನಿಂದ ತಿರುವನಂತಪುರಕ್ಕೆ 8 ವಿಶೇಷ ರೈಲುಗಳು, ಮಂಗಳೂರಿಗೆ 8 ವಿಶೇಷ ರೈಲುಗಳನ್ನು ಬಿಡಲಾಗಿದೆ. ಪ್ರಯಾಣಿಕರು ಮುಂಚಿತವಾಗಿ ಟಿಕೆಟ್ ಬುಕಿಂಗ್ ಮಾಡಿ ಪ್ರಯಾಣಿಸಬೇಕಿದೆ. ನ್ಯಾಕ್ A+ ಮಾನ್ಯತೆ ಪಡೆದಂತ ಅಲಿಯನ್ಸ್ ವಿಶ್ವವಿದ್ಯಾಲಯದಲ್ಲಿ 14ನೇ ವಾರ್ಷಿಕ ಪದವಿ ಪ್ರದಾನ ಸಮಾರಂಭ ಅರ್ಥಪೂರ್ಣವಾಗಿ ನಡೆಯಿತು. ಈ ಸಮಾರಂಭದಲ್ಲಿ ಸುಮಾರು 2,000 ವಿದ್ಯಾರ್ಥಿಗಳು ತಮ್ಮ ವಿದ್ಯಾಭ್ಯಾಸದ ಹಂತವನ್ನ ಪೂರ್ಣಗೊಳಿಸಿ ವೃತ್ತಿ ಜೀವನದ ಹೊಸ ಅಧ್ಯಾಯಕ್ಕೆ ಕಾಲಿಟ್ಟರು. ಆನೇಕಲ್ನ ಕೇಂದ್ರ ಕ್ಯಾಂಪ್ನಲ್ಲಿ ನಡೆದಂತ ಈ ಸಮಾರಂಭದಲ್ಲಿ ಒಟ್ಟು 1962 ಪದವಿ ಹಾಗೂ ಡಿಪ್ಲೊಮಾ ವಿದ್ಯಾರ್ಥಿಗಳಿಗೆ ಪ್ರಮಾಣ ಪತ್ರಗಳನ್ನು ಪ್ರದಾನ ಮಾಡಲಾಯಿತು. ಕಾಲೇಜು ಆಡಳಿತ ಮಂಡಳಿ ಸೇರಿದಂತೆ ಹಲವಾರು ಗಣ್ಯರು ಸಮಾರಂಭದಲ್ಲಿ ಭಾಗಿಯಾಗಿದ್ದರು. Where there is comfort, speed and convenience. You will conferred with degree. Those moments, your degree will also not say. Life does not ask you what you want.